हेलो फ्रेंड्स, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಲಾಯರ್ JP ಸಾಬ್ ಕೋ ಬಚಾನೆ ಕೆ ಲಿಯೆ ಒಂದು ಅಮಾಯಕ ಮಗುವಿಗೆ ಬ್ರೈನ್ ವಾಶ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಪ್ಲೀಸ್ ಗ್ರೋ ಅಪ್ ಭಾರ್ಗವಿ ಅಂತಾರೆ ಆರ್ಕೆ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಸರ್, ಆ ಮಗು ಆಗಲೇ ಕಳೆದು ಹೋಗಿ ಮತ್ತೆ ಸಿಕ್ಕಿರೋ FIR ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ, ಬೇಕಿದ್ರೆ ಚೆಕ್ ಮಾಡಿ ಅಂತಾಳೆ ಭಾರ್ಗವಿ. ಸೊ ವಾಟ್, ಈ ಮಗುನ ಗಾಯತ್ರಿ ದೇವಿನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಹೇಗ್ರಿ ಹೇಳ್ತೀರಾ ನೀವು? ಯುವರ್ ಆನರ್, JP ಅವ್ರ ಕೇಸಲ್ಲಿ ಬಿದ್ದಿರೋ ಆನೆ ಇದ್ದ ಹಾಗೆ ಇವರನ್ನು ಸೇವ್ ಮಾಡೋದಕ್ಕೆ ಭಾರ್ಗವಿಯವರು ಸರ್ಕಸ್ ಮಾಡ್ತಿದ್ದಾರೆ. ಬ್ಯಾಂಕ್ ಅಕೌಂಟಿಂದ ಹಿಡಿದು ನಾನು ಸಬ್ಮಿಟ್ ಮಾಡಿರೋ ರೆಡ್ ಡೈರಿವರೆಗೂ ಎಲ್ಲ ಸಾಕ್ಷಿನೂ JP ವಿರುದ್ಧನೇ ಇದೆ. ವಾಟ್ ಮೋರ್ ರಿಕ್ವೈರ್ ಯುವರ್ ಆನರ್? JP ಪಾಟೀಲ್ ಈಸ್ ಎ ಕೋಲ್ಡ್ ಬ್ಲಡೆಡ್ ಕ್ರಿಮಿನಲ್ ಅಂತಾರೆ ಆರ್ಕೆ. ಅಬ್ಜೆಕ್ಷನ್ ಯುವರ್ ಆನರ್, ಒಬ್ಬ ಶ್ರೇಷ್ಠ ವ್ಯಕ್ತಿ ಬಗ್ಗೆ ಈ ತರಹ ಮಾತಾಡೋದನ್ನು ನಾನು ಖಂಡಿಸ್ತೀನಿ. JP ಪಾಟೀಲ್ ಅವರು ಆಲದ ಮರ ಇದ್ದ ಹಾಗೆ. ಎಷ್ಟೋ ಕೇಸುಗಳನ್ನು ಅವರನ್ನು ಹ್ಯಾಂಡಲ್ ಮಾಡಿಲ್ಲ, ಅದೆಷ್ಟೋ ಜೂನಿಯರ್ಸ್ಗೆ ದಾರಿದೀಪ ಆಗಿಲ್ಲ. ಆದರೆ ಅವ್ರ ಬುಡದಲ್ಲಿ ಹೊಕ್ಕಿರೋ ವಿಶೇಷ ಅರ್ಪಗಳು ಈ ಶಕ್ತಿ ಮತ್ತು ಗಾಯತ್ರಿ. ನೀವು ಕೊಟ್ಟಿರೋ ಪ್ರತಿಯೊಂದು ಸಾಕ್ಷಿನೂ ಸುಳ್ಳು ಆರ್ಕೆ, ಸ್ವಲ್ಪ ನ್ಯಾಯವಾಗಿ ಮಾತಾಡಿ ಅಂತಾಳೆ ಭಾರ್ಗವಿ. ಅಮ್ಮ ಭಾರ್ಗವಿ, ಮನಿ ಲ್ಯಾಂಡ್ರಿಂಗ್ ಮಾಡಿ ದುಡ್ಡು ಹೊಡೆದಿರೋದು ಇದೇ ಆಲದ ಮರ, ವಿಷ ತುಂಬಿರೋ ಆಲದ ಮರ. ಇದನ್ನು ಕತ್ತರಿಸಿ ಬಿಡಬೇಕು. ಮೋರವರ್, ಇದು ಬೋಟ್ನಿ ಕ್ಲಾಸ್ ಅಲ್ಲ, ಕೋರ್ಟ್. ಇಲ್ಲಿ ಸಾಕ್ಷ್ಯ ಆಧಾರಗಳನ್ನು ಹಿಡ್ಕೊಂಡು ವಾದ ಮಾಡಬೇಕೇ ಹೊರತು ಪಾಠ ಮಾಡಿ ಅಲ್ಲ. ಐ ಮೇ ಕ್ಲಿಯರ್ ಆನ್ ದ್ಯಾಟ್. ಬೋಟ್ನಿ ಕ್ಲಾಸ್ ಬಿಟ್ಟು ಕೋರ್ಟ್ಗೆ ಹಾಲ್ಗೆ ಬನ್ನಿ ಯುವರ್ ಆನರ್. ಇನ್ನೂ ಈ ಕೇಸ್ ಎಳೆದಾಡೋದ್ರಲ್ಲಿ ಅರ್ಥನೇ ಇಲ್ಲ. ರೆಡ್ ಡೈರಿನಲ್ಲಿರೋ ಪ್ರತಿಯೊಂದು ಪುಟನೂ JP ಪಾಟೀಲೇ ಎಂಥ ಕ್ರಿಮಿನಲ್ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ. ಇದಿಷ್ಟು ಸಾಕ್ಷಿಗಳನ್ನು ಪರಿಗಣಿಸಿ ಅದೆಷ್ಟೋ ಮಕ್ಕಳು ಪ್ರಾಣ ಹಿಂಡಿರೋ JP ಪಾಟೀಲ್ಗೆ ಮರಣದಂಡನೆ ವಿಧಿಸಬೇಕು ಅಂತ ನಾನು ಕೇಳ್ಕೊತೀನಿ. ದಟ್ಸ್ ಆಲ್ ಯುವರ್ ಆನರ್ ಅಂತಾರೆ ಆರ್ಕೆ. ಯುವರ್ ಆನರ್, ಇವತ್ತೇ ತೀರ್ಪು ಕೊಡೋದ್ರಲ್ಲಿ ನನಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಕೊನೆಯದಾಗಿ ನನಗೆ ಒಂದೇ ಒಂದು ಸಂದೇಹ ಉಳ್ಕೊಂಡಿದೆ ಆರ್ಕೆ ಸರ್. ನೀವು ಕೊಟ್ಟಿರೋ ಈ ರೆಡ್ ಡೈರಿನಲ್ಲಿ ಪ್ರತಿಯೊಂದು ಸಾಕ್ಷಿನೂ ಇದೆಯಾ ಅಂತಾಳೆ ಭಾರ್ಗವಿ. ಹೌದು, ಪ್ರತಿಯೊಂದು ಮಗು ಬಗ್ಗೆನೂ ಬರೆದಿದೆ. ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡಿದರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಯುವರ್ ಆನರ್ ಅಂತ ಆರ್ಕೆ ಹೇಳುವಾಗ, ನನ್ನ ಅದ ಇನ್ನೂ ಮುಗ್ದಿಲ್ಲ ತನು ಅಂತಾಳೆ ಭಾರ್ಗವಿ. ಆಗ ತನು ಹ್ಯಾಂಡ್ ಬ್ಯಾಗಲ್ಲಿರೋ ಬಿಟ್ಟಿರೋ ಪೇಪರ್ನ ಕೊಡ್ತಾಳೆ. ತಾನು ಅದನ್ನು ತಂದು ಭಾರ್ಗವಿ ಜಡ್ಜ್ ಮುಂದೆ ಹಿಡಿದು, ಸರ್, ಇದು ಬರೀ ಸುಟ್ಟಿರೋ ಹಾಳೆಗಳಲ್ಲ, ನೀವೆಲ್ಲಿ ಕೊಟ್ಟಿದ್ದೀರಲ್ಲ ಒರಿಜಿನಲ್ಸ್ ರೆಡ್ ಡೈರಿ, ಅದರಲ್ಲಿ ಸುಟ್ಟು ಮಿಕ್ಕಿರುವಂಥ ಹಾಳೆಗಳು. ಇದರಲ್ಲಿ ಯಾರ ಫಿಂಗರ್ ಪ್ರಿಂಟ್ಸ್ ಇದೆ ಅಂತ ಗೊತ್ತಾ ಅಂತಾಳೆ ಭಾರ್ಗವಿ. ಈಚೆ ಪೂರ್ಣಿಮಾ ಭಾರ್ಗವಿ ಮನೆಗೆ ಬಂದಿರ್ತಾರೆ. ಆಗ ನಿರ್ಮಲಾ, ನಿನ್ನೆ JP ಒಂಥರ ಮಾತಾಡ್ತಿದ್ರು, ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಿದ್ದಾರೆ ಅನ್ನಿಸ್ತಿದೆ, ಆದರೆ ಅವರು ಏನು ಹೇಳ್ಕೊತಾನೇ ಇಲ್ಲ ಅಂತಾರೆ. ಹೌದು ಅನ್ನಪೂರ್ಣ ಅವರೇ, ಯಾವಾಗಲೂ ಗಂಭೀರವಾಗಿರೋ JP ನಿನ್ನೆ ನನ್ನ ಹತ್ರ ಎಲ್ಲ ಬಹಳ ಪ್ರೀತಿ ಕಾಳಜಿಯಿಂದ ಮಾತಾಡಿದ್ರು. ಇವತ್ತು ಬೆಳಿಗ್ಗೆ ಸಹ ಅಷ್ಟೇ. ಹೊರಡೋಕ್ಕಿಂತ ಮೊದಲು ಗಟ್ಟಿಯಾಗಿ ತಪ್ಕೊಂಡ. ಯಾರನ್ನೂ ನೋಡದೆ ಹಾಗೆ ಹೊರಟೋದ. ಅವನ ನಡವಳಿಕೆ ನೋಡ್ತಿದ್ರೆ ಮನಸ್ಸಿಗೇನೋ ತಳಮಳ. ಇನ್ನು ಅವನು ನಮಗೆ ಸಿಗೋದೇ ಇಲ್ವೇನೋ ಅಂತ ಭಯ ಆಗ್ತಿದೆ ಅಂತಾರೆ ಶಕುಂತಲಾ. ನಮಗೆ ತೀರಾ ಹತ್ತಿರದ ಆಗಿರೋರು ಮೋಸ ಮಾಡಿಬಿಟ್ರೆ ಹೀಗೆ ಈ ರೀತಿ ಕುಗ್ಗು ಹೋಗೋದು ಸಹಜ. ಈಗ JP ಅಣ್ಣ ಕೂಡ ಅದೇ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಅನಿಸ್ತಿದೆ ನಮಗೆ. ಇದೆಲ್ಲ ಅಭ್ಯಾಸ ಆಗೋಗಿದೆ, ಇದೇ ನಮ್ಮ ಜೀವನ. ಆದರೆ ನಿಮಗೆಲ್ಲ ಇದು ಹೊಸದಲ್ವಾ, ಅದಕ್ಕೆ ಹೀಗೆ ಅನಿಸ್ತಿದೆ ಅಷ್ಟೇ. ನೀವೇನು ಹೆದರಬೇಡಿ. ಈಗ ನಡೀತಾ ಇದೆಯಲ್ಲ ಕೇಸ್, ಇದೊಂದು ಧರ್ಮಯುದ್ಧ. ಸತ್ಯ ನಮ್ಮ ಕಡೆಗಿದೆ, ಕೊನೆಗೂ ಸತ್ಯನೇ ಗೆಲ್ಲುತ್ತೆ. JP ಅಣ್ಣಂಗೆ ನ್ಯಾಯ ಕೊಡಿಸೋದಕ್ಕೆ ನನ್ನ ಮಗಳು ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ತಾಳೆ. JP ಅವರು ಯಾವ ತಪ್ಪು ಮಾಡಿಲ್ಲ ಅಂತ ಇಡೀ ಊರಿಗೆ ಗೊತ್ತಾಗೋ ಹಾಗೆ ಮಾಡ್ತಾಳೆ, ನೋಡ್ತಾ ಇರಿ ಅಂತಾರೆ ಪೂರ್ಣಿಮಾ. ಅಲ್ಲ, ಆ ಶಕ್ತಿ ಪ್ರಸಾದ್ ಮತ್ತು ಗಾಯತ್ರಿ ದೇವಿ ಏನಾದರೂ ಭಾರ್ಗವಿನ ಬೆದರಿಸಿ ಮಾಡಿದರೆ ಅಂತಾರೆ ನಿರ್ಮಲಾ. ಇವಳು ಬೇರೆಯವ್ರ ಮಾತನ್ನು ಕೇಳ್ತಾಳೆ ಅಂತ ನಿಮ್ಗನಿಸುತ್ತಾ? ಸತ್ಯ ನಮ್ಮ ಕಡೆಗಿದೆ. ನಮ್ಮ ಭಾರ್ಗವಿ ಬೇರೆ ಯಾರ ಮಾತಿಗೂ ಜಗ್ಗೋಳಲ್ಲ. ಮಾವನವರು ಕಷ್ಟಕ್ಕೆ ಖಂಡಿತ ಹೋರಾಡ್ತಾಳೆ, ನೋಡ್ತಾ ಇರಿ. ಅವರನ್ನು ಮನೆಗೆ ಕರ್ಕೊಂಡು ಬಂದೇ ಬರ್ತಾಳೆ ಅಂತಾರೆ ಪೂರ್ಣಿಮಾ. ನಿಮ್ಮ ಬಾಯಿ ಮಾತಿನಂಗೆ JP ಮನೆಗೆ ವಾಪಸ್ ಬಂದರೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ ಅಂತಾರೆ ನಿರ್ಮಲಾ. ಈ ಕೇಸಿಂದ ನೀವೇನು ಕಳ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು ಅನ್ನಪೂರ್ಣವರೇ. ನೀವೇ ಎಷ್ಟೊಂದು ನೋವಲ್ಲಿದ್ದರೂ ನಮಗೆ ಸಮಾಧಾನ ಹೇಳೋಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಮನಸ್ಸು ತುಂಬ ದೊಡ್ಡದು ಅಂತ ಶಕುಂತಲಾ ಕೈ ಮುಗಿತಾರೆ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಅಮ್ಮ. JP ಅಣ್ಣ ಆಚೆ ಬರೋದು ಒಂದೇ ಅಲ್ಲ, 100 ಮಕ್ಕಳು ಸಾವಿರ ಕಾರಣ, ನನ್ನ ಗಂಡನ ಸಾವಿಗೆ ಕಾರಣ. ಎಲ್ಲ ವಿಷಯಕ್ಕೂ ನ್ಯಾಯ ಸಿಗುತ್ತೆ. ನನ್ನ ಗಂಡನ ಹೆಸರಿಗೆ ಅಂಟ್ಕೊಂಡಿರೋ ಕಳಂಕನೂ ತೊಳಗುತ್ತೆ ಅಂತಾರೆ ಪೂರ್ಣಿಮಾ. ನಿಜ ಅನ್ನಪೂರ್ಣವರೇ, ಭಾರ್ಗವಿ ಇದೆಲ್ಲ ನಿಜ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇವತ್ತು ಕೋರ್ಟಲ್ಲಿ JPಗೆ ರವೀಂದ್ರಂಗೆ ನ್ಯಾಯ ಸಿಗಬೇಕು ಅನ್ನೋ ಅಂತಾರೆ ಶಕುಂತಲಾ. ಆಗ ಯಾರೋ ಅಮ್ಮೋರೆ ಅಂತ ಕೂಗ್ತಾರೆ. ಈಚೆ ಭಾರ್ಗವಿ ಆ ಪೇಪರನ್ನು ಜಡ್ಜ್ಗೆ ಕೊಡ್ತಾಳೆ. ಏನು ಆಟ ಆಡ್ತೀರಿ ಏನ್ರಿ ಭಾರ್ಗವಿ? ಯಾವುದೋ ತುಂಡು ಪೇಪರ್ನ ಕೊಟ್ಟು
ಸಾಕ್ಷಿ ಅಂತ ಹೇಳ್ತಿದ್ದೀರಲ್ಲ, ಏನ್ರಿ ಇದು ಅಂತಾರೆ ಆರ್ಕೆ. ಯಾವುದು ತುಂಡು ಪೇಪರ್ ಸಾಕ್ಷಿ ಅಲ್ಲ, ನಿಜವಾದ ಸಾಕ್ಷಿನೇ ತೋರಿಸಿ ನಂಬಿ ಅಂತ ಹೇಳ್ತಿದ್ದೀನಿ. ಇಲ್ಲಿ ನೋಡಿ ಫಿಂಗರ್ ಪ್ರಿಂಟು, ಇದರಲ್ಲಿ ಪೆನ್ನಲ್ಲಿ ಬರೆದಿದೆ 1,80,00,000 ಅಂತ ಭಾರ್ಗವಿ ಹೇಳ್ತಾ. ಒರಿಜಿನಲ್ ಡೈರಿ ಯಾರಿಗೂ ಸಿಗಬಾರ್ದು ಅಂತ ಸುಟ್ಟು ಹಾಕಿದ್ರು ಸರ್. ಆದರೆ ಏನು ಮಾಡೋದು, ಬೆಂಕಿಗೂ ಇವಳಂದರೆ ಅಸಹ್ಯ, ಅದಕ್ಕೆ ಕೆಲವು ಕಾಗದಗಳನ್ನು ಮಾತ್ರ ಸುಡದೆ ಸಾಕ್ಷಿಯಾಗಿ ಉಳಿಸಿದೆ ಅಂತಾಳೆ ಭಾರ್ಗವಿ. ಆರ್ಕೆ ಬೆವರನ್ನು ಒರೆಸ್ಕೋತಾರೆ. ಗಾಬರಿಯಿಂದ ಆರ್ಕೆಗೆ ಏನಾದರೂ ಮಾಡು ಅಂತ ಸನ್ನೆ ಮಾಡ್ತಾರೆ. ಆಗ ಆರ್ಕೆ ಅಬ್ಜೆಕ್ಷನ್ ಮೈ ಲಾರ್ಡ್, ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಯುವರ್ ಆನರ್. ಈಗ ಆ ಮಗು ಹೇಳಿದ್ದು ಸುಳ್ಳು, ಈಗ ನಿಮಗೆ ಸಬ್ಮಿಟ್ ಆಗಿರೋ ಪೇಪರ್ಸು ಸುಳ್ಳು ಅಂತಾರೆ ಆರ್ಕೆ ಸರ್, ಮಗುಗೇನೋ ದೂರದಲ್ಲಿರೋದು ಕಾಣಿಸಲ್ಲ ಸರಿ, ಆದರೆ ಅವಳಿಗೆ ಕಾಣಿಸೋಷ್ಟು ಹತ್ರದಲ್ಲಿ ಬೆಂಕಿ ಹಾಕಿದಾಗ ನೋಡದೆ ಸುಮ್ಮನೆ ಹೇಗಿರ್ತಾಳೆ? ಜೀವ ಭಯದಲ್ಲಿ ನಡುಗ್ತಿದ್ದಂಥ ಮಗು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಈ ಪೇಪರ್ ಚೂರುಗಳನ್ನು ಎತ್ಕೊಂಡು ಬಂದಿದೆ ಯುವರ್ ಆನರ್. ನಿಮ್ಮ ಮುಂದೆ ಇರೋ ಫಿಂಗರ್ ಪ್ರಿಂಟ್ಸ್ ಬೇರೆ ಯಾರದ್ದು ಅಲ್ಲ, ಇದೇ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಅವರದ್ದು. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಲ್ಯಾಬ್ ರಿಪೋರ್ಟ್ಸ್ಗಳನ್ನು ನಾನು ನಿಮಗೆ ಸಬ್ಮಿಟ್ ಮಾಡಿದ್ದೀನಿ ಅಂತಾಳೆ ಭಾರ್ಗವಿ. ಯುವರ್ ಆನರ್ ಅಂತ ಆರ್ಕೆ ಹೇಳುವಾಗ, ಅಬ್ಜೆಕ್ಷನ್ ಅವರ್ ರೂಲ್, ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ತಿದೆಯಲ್ರಿ, ಮತ್ತೇನು ಅಬ್ಜೆಕ್ಟ್ ಮಾಡ್ತಿದ್ದೀರಾ? ನೀವು ಕೊಟ್ಟಿರೋ ಫಿಂಗರ್ ಪ್ರಿಂಟ್ಸ್ ಡುಪ್ಲಿಕೇಟ್ ಅಂತಾಗುತ್ತೆ ಅಂತಾರೆ ಜಡ್ಜ್. ಸುಳ್ಳು, ಈ ಭಾರ್ಗವಿ ಜೆಪಿನ ಉಳಿಸೋದಕ್ಕೋಸ್ಕರ ಸುಳ್ಳು ಹೇಳ್ತಿದ್ದಾಳೆ ಮಹಾಸ್ವಾಮಿ. ಆ ಮಗುನು ಸುಳ್ಳು ಹೇಳ್ತಿದೆ ಮಹಾಸ್ವಾಮಿ ಅಂತಾಳೆ ಗಂಗಾ. ಇಲ್ಲ ಅಂಕಲ್, ನಾನು ಸುಳ್ಳು ಹೇಳ್ತಿಲ್ಲ, ಈ ಪೇಪರನ್ನು ಇವರೇ ಸುಟ್ಟಾಕಿದ್ದು ನಾನೇ ನನ್ನ ಕಣ್ಣಾರೆ ನೋಡಿದೆ ಅಂತಾಳೆ ಗಂಗಾ. ಮುಚ್ಚೆ ಬಾಯಿ, ನನ್ನ ಮುಂದೆನೇ ಸುಳ್ಳು ಹೇಳ್ತಿದ್ಯಾ ಅಂತ ಮಗು ಮೇಲೆ ರೇಗಾಡ್ತಾಳೆ ಗಂಗಾ. ಗಾಯತ್ರಿ ಜಿ ಅಂತಾರೆ ಆರ್ಕೆ. ತುಂಬಿದ ಕೊಡ ತುಳುಕಲ್ಲ ಅಂದ್ರಲ್ಲ ಸರ್, ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ, ಅದಕ್ಕೆ ತುಂಬ ಸೌಂಡ್ ಮಾಡ್ತಿದೆ ಅಂತಾಳೆ ಭಾರ್ಗವಿ. ಇವಳು ಸುಳ್ಳು ಹೇಳ್ತಿದ್ದಾಳೆ, 4 ಬಾರಿಸಿ ಬಾಯಿ ಮುಚ್ಚುತ್ತೆ ಮಗು ಅಂತಾಳೆ ಗಂಗಾ. ರೀ ಗಾಯತ್ರಿ ದೇವಿಯವರೇ, ಮಗು ಮೇಲೆ ಯಾಕ್ರಿ ಕೂಗಾಡ್ತಿದ್ದೀರಾ? ಇದೆಲ್ಲ ನಿಮಗೆ ಅಭ್ಯಾಸ ಅನ್ಸುತ್ತಲ್ವಾ ಅಂತಾಳೆ ಭಾರ್ಗವಿ. ಏನೇ ಅಭ್ಯಾಸ, ಏನೇ ಹೇಳ್ತಿದ್ಯಾ ನೀನು? ಸುಳ್ಳು ಹೇಳಿಬಿಟ್ಟು ನನ್ನ ಜೈಲಿಗೆ ಕಳಿಸ್ಬೇಕು ಅಂತಿದ್ಯಾ ಅಂತಾಳೆ ಗಂಗಾ. ಮಾತಿನ ಮೇಲೆ ನಿಗಾ ಎಲ್ಲಿ ಗಾಯತ್ರಿ ದೇವಿಯವರೇ, ನೀವು ಮಾತಾಡ್ತಿರೋದು ಲಾಯರ್ ಹತ್ರ. ರೆಡ್ ಡೈರಿ ಇದ್ದಿದ್ದು ನಿಜ, ಅದು ಸತ್ಯ ಅಂತ ನಿಮ್ಮ ಲಾಯರ್ ಹೇಳ್ತಾ ಇದ್ದಾರೆ ಅಂತಾಳೆ ಭಾರ್ಗವಿ. ಗಾಯತ್ರಿ ದೇವಿ ಚುಪ್ಕೋ ಚಾಯೆ, ನಾನು ಮಾತಾಡ್ತೀನಿ ಅಂತಾರೆ ಆರ್ಕೆ. ಏನಯ್ಯ ಚುಪ್ಪುದು, ಅವಳು ಹೇಳ್ತಿರೋದು ಸುಳ್ಳು ಅಂತ ಪ್ರೂವ್ ಮಾಡು ಅಂತಾರೆ ಗಂಗಾ. ಇದೇ ಒರಿಜಿನಲ್ ರೆಡ್ ಡೈರಿ, ಇದೇ ಸತ್ಯ ಅಂತಾಳೆ ಭಾರ್ಗವಿ. ಅದು ಡೂಪ್ಲಿಕೇಟ್ ಅಂತಾಳೆ ಗಂಗಾ. ಹಾಗಾದರೆ ಆ ಮಗು ಸುಳ್ಳು ಹೇಳ್ತಿದೆ ಅಂತಿದ್ದೀರಾ ಅಂತಾಳೆ ಭಾರ್ಗವಿ. ಹೌದು ಅಂತಾಳೆ ಗಂಗಾ. ಇದರಲ್ಲಿರೋ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ತಿದೆಯಲ್ಲ ಅಂತಾಳೆ ಭಾರ್ಗವಿ. ಸಾಧ್ಯನೇ ಇಲ್ಲ ಅಂತಾಳೆ ಗಂಗಾ. ನಿನ್ನೆ ನೀವೇ ಈ ರೆಡ್ ಡೈರಿ ಸುಟ್ಟಿರೋದು ಅಂತಾಳೆ ಭಾರ್ಗವಿ. ಸಾಧ್ಯನೇ ಇಲ್ಲ ಅಂತಾಳೆ ಗಂಗಾ. ನಿನ್ನೆ ನೀವು ಎಲ್ಲಿದ್ರಿ ಹಾಗಿದ್ರೆ ಅಂತಾಳೆ ಭಾರ್ಗವಿ. ಜೆ.ಪಿ ಮನೇಲಿ ಅಂತಾಳೆ ಗಂಗಾ. ಅಲ್ಲೇನು ಮಾಡ್ತಿದ್ರಿ ಅಂತಾಳೆ ಭಾರ್ಗವಿ. ನಂದು ಒಂದಿಷ್ಟು ಲಗೇಜ್ ಇತ್ತು, ತಗೊಳಕ್ಕೆ ಹೋಗಿದ್ದೆ ಅಂತಾಳೆ ಗಂಗಾ. ರೆಡ್ ಡೈರಿನಾ ಅಂತಾಳೆ ಭಾರ್ಗವಿ. ಇಲ್ಲ, ನನ್ನ ಲಗೇಜನ ಅಂತಾಳೆ ಗಂಗಾ. ಹಾಗಿದ್ರೆ ಒರಿಜಿನಲ್ ರೆಡ್ ಡೈರಿ ಸುಟ್ಟಿದ್ವಿ ಯಾರು ಅಂತಾಳೆ ಭಾರ್ಗವಿ. ಸುಟ್ಟಿರೋದೇ ಸುಳ್ಳು ಅಮ್ಮ ಅಂತಾಳೆ ಗಂಗಾ. ಇಲ್ಲ, ನೀವು ಸುಟ್ಟಿರೋದನ್ನು ನಾನು ನೋಡಿದ್ದೀನಿ ಅಂತಾಳೆ ತನು. ಏಯ್ ಬಾಯಿ ಮುಚ್ಚು, ಇಲ್ಲ ಅಂದರೆ ನಿನ್ನ ಇಲ್ಲೇ ಹೂತಾಕ್ಬಿಡ್ತೀನಿ ಅಂತಾಳೆ ಗಂಗಾ. ಆ ಮಗು ಮೇಲೆ ಯಾಕ್ರಿ ಕೂಗಾಡ್ತೀರಾ? ನನ್ನ ಹತ್ರ ಹೇಳಿ ಅಂತಾಳೆ ಭಾರ್ಗವಿ. ಅಯ್ಯೋ, ಹೇಳಿದರೆ ಎಷ್ಟು ಸಲ ಹೇಳೋದು ಜಡ್ಜ್ ಸರ್, ಇವಳು ಹೇಳ್ತಿರೋದೆಲ್ಲ ಸುಳ್ಳು, ನಂಬೇಡಿ ಅಂತಾಳೆ ಗಂಗಾ. ಆದರೆ ನನ್ನ ಹತ್ರ ರೆಡ್ ಡೈರಿ ಪೇಪರ್ಸ್ ಇದೆಯಲ್ಲ ಅಂತಾಳೆ ಭಾರ್ಗವಿ. ಅದು ಡೂಪ್ಲಿಕೇಟು ಅಂತಾಳೆ ಗಂಗಾ. ಮತ್ತೆ ಒರಿಜಿನಲ್ ಯಾರು ಸುಟ್ಟಿದ್ದು ಅಂತಾಳೆ ಭಾರ್ಗವಿ. ನಾನೇ ಅಂತ ಕೂಗ್ತಾಳೆ ಗಂಗಾ. ಸತ್ಯ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಗಂಗಾ, ದಟ್ಸ್ ಆಲ್ ಯುವರ್ ಆನರ್ ಅಂತಾಳೆ ಭಾರ್ಗವಿ. ಗಂಗಾ ತಲೆ ಮೇಲೆ ಕೈ ಇಟ್ಕೋತಾಳೆ. ಜೆ.ಪಿ ನಗ್ತಾರೆ. ಆರ್ಡರ್ ಅಂತಾರೆ ಜಡ್ಜ್. ಈಚೆ ಪೂರ್ಣಿಮಾ, ಶಕುಂತಲ, ನಿರ್ಮಲ ಮನೆಯಿಂದ ಹೊರಗೆ ಬರ್ತಾರೆ. ಆಗ ಮಂಗಳ ಗಂಡ ಅಲ್ಲಿ ನಿಂತಿರ್ತಾನೆ. ನೀನು ಯಾಕೆ ಬಂದೆ ಇಲ್ಲಿಗೆ ಅಂತಾರೆ ಪೂರ್ಣಿಮಾ ಯಾರಿವರು, ಯಾಕಿಷ್ಟು ಒರಟಾಗಿ ಮಾತಾಡ್ತಿದ್ದೀರಾ ಅಂತಾರೆ ಶಕುಂತಲ. ಅವರು ಹಿಂಗೆ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಅಮ್ಮೋರೆ, ನಾನೇ ಪಾಪಿ ಅಂತಾನೆ ಮಂಗಳ ಗಂಡ. ಇವರು ಮಗಳಿಗೆ ನ್ಯಾಯ ಕೊಡ್ಸೋಕ್ಕೆ ಹೋಗಿನೇ ನನ್ನ ಗಂಡ ಪ್ರಾಣ ಕಳ್ಕೊಂಡಿದ್ದು. ಆದರೆ ಈ ಮನುಷ್ಯ ನನ್ನ ಗಂಡ ಲಂಚ ತಗೊಂಡಿದ್ದಾನೆ ಅಂತ ಸುಳ್ಳು ಆರೋಪ ಹೊರಿಸಿದ್ದ. ಈಗ ಇಲ್ಲಿಗೆ ಯಾಕೆ ಬಂದಿದ್ಯಾ? ಜೆ.ಪಿ ಅಣ್ಣನ ಮೇಲೆ ಅಪಾದನೆ ಹೊರಿಸೋಕ ಅಂತಾರೆ ಪೂರ್ಣಿಮಾ. ಇಲ್ಲ ಅಮ್ಮೋರೆ, ನಾನು ಬಂದಿರೋದು ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ. ನನ್ನ ಮಗಳು ತೀರ್ಕೊಂಡ್ಮೇಲೆ ನನ್ನ ಹೆಂಡತಿ ಆರೋಗ್ಯ ಕೆಟ್ಟು ಆಗ ಒಂದು ಹೆಂಗ್ಸ್ ಬಂದು ರವೀಂದ್ರ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದರೆ ನಿನಗೆ ಕೈ ತುಂಬ ಹಣ ಕೊಡ್ತೀನಿ, ಹೆಂಡ್ತಿನ ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು ಅಂದರು. ಒಂದು ಕಡೆ ಮಗಳನ್ನು ಕಳ್ಕೊಂಡಿರೋ ಸಂಕಟ, ಇನ್ನೊಂದು ಕಡೆ ಹೆಂಡ್ತಿ ನರಳಾಟ. ನನ್ನ ಹೆಂಡ್ತಿನಾದರೂ ಉಳಿಸ್ಕೊಳ್ಳೋಣ ಅಂತ ಅವ್ರ ಹತ್ರ ದುಡ್ಡು ತಗೊಂಡು ಅವ್ರು ಹೇಳಿದ ಹಾಗೆ ಮಾತಾಡಿದೆ. ರವೀಂದ್ರ ಸರ್ ಮೇಲೆ ಸುಳ್ಳು ಆಪಾದನೆ ಹಾಕಿದೆ ಅಂತಾನೆ ಮಂಗಳ ಗಂಡ. ನಿನ್ನ ಮಗಳ ಪರ ಹೋರಾಡಿದವ್ರ ವಿರುದ್ಧ ಈ ತರಹ ಪಿತೂರಿ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ ಅಂತಾರೆ ಪೂರ್ಣಿಮಾ. ನಾನು ಮಾಡಿರೋ ಪಾಪಕ್ಕೆ ನನ್ನ ಹೆಂಡತಿ ಆರೋಗ್ಯ ಇನ್ನೂ ಹದಗೆಟ್ಟಿದೆ. ಅವಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ ಅಮ್ಮೋರೆ. ಆ ದೇವರು ಎಲ್ಲದಕ್ಕೂ ಒಂದು ಲೆಕ್ಕ ಇಟ್ಟಿರ್ತಾನೆ. ಗಂಗಾ ಇಂದ ಮಗಳನ್ನು ಕಳ್ಕೊಂಡು ಪರದಾಡ್ತಾ ಇರೋ
ಗಂಗಾನೇ ದುಡ್ಡು ಕೊಟ್ಟವಳು, ಅದೇ ಗಂಗಾ ಅಂತ ಗೊತ್ತಾಯಿತು. ಆ ಪಾಪಿಗಳ ಮಾತು ಕೇಳಿಕೊಂಡು ದೇವರು ಅಂತ ರವೀಂದ್ರ ಅವ್ರ ಮೇಲೆ ಆಪಾದನೆ ಹೊರಿಸಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮವರೇ, ಕ್ಷಮಿಸಿ ಅಂತ ಕಾಲಿಗೆ ಬೀಳೋಕೆ ಬರ್ತಾನೆ ಮಂಗಳಗಂಡ. ಅಯ್ಯೋ ಬೇಡ, ನೀ ನನ್ನ ಕಾಲಿಗೆ ಬೀಳೋದೇನೋ ಬೇಡಪ್ಪ, ನಿಜವಾಗ್ಲೂ ನಿನಗೆ ಪಶ್ಚಾತ್ತಾಪ ಆಗಿದ್ರೆ ಇನ್ನು ಮುಂದೆ ಯಾರ ಬಗ್ಗೆನೂ ಅಪಪ್ರಚಾರ ಮಾಡಬೇಡ ಅಂತಾರೆ ಪೂರ್ಣಿಮಾ. ಹಾಗೆ ಇರ್ತೀನಿ ಅಮ್ಮವರೇ, ಕೊನೆ ಉಸಿರು ಇರೋ ತನಕ ರವೀಂದ್ರ ಸರ್ ಹೆಸರು ಹೇಳ್ಕೊಂಡು ಬದುಕ್ತೀನಿ. ಇವತ್ತು ಅವ್ರ ಬಗ್ಗೆ ಊರಿಗೆ ಗೊತ್ತಾಗುತ್ತೆ, ನಾನೇ ಮುಂದೆ ನಿಂತು ಜೈಕಾರನ ಹಾಕ್ತೀನಿ ಅಂತ ರವೀಂದ್ರ ಸರ್ಗೆ ಜೈ ಅಂತ ಹೋಗ್ತಾನೆ ಮಂಗಳಗಂಡ. ಇವತ್ತಿನ ಜಡ್ಜ್ಮೆಂಟಲ್ಲಿ ಜೆಪಿಗೆ ನ್ಯಾಯ ಸಿಕ್ಕಿ ಆಚೆ ಬಂದರೆ ಅಷ್ಟೇ ಸಾಕು ಅಂತಾರೆ ಶಕುಂತಲಾ. ಈಚೆ ಕೋರ್ಟಲ್ಲಿ ಇವರೇನು ಆರ್ಕೆ ಗಾಯತ್ರಿ ದೇವಿಯವರು ನಾನೇ ಗಂಗಾ ಅಂತ ಒಪ್ಕೋತಾ ಇದ್ದಾರೆ ಅಂತಾರೆ. ಗಾಯತ್ರಿ ದೇವಿ ಟೆನ್ಷನಲ್ಲಿ ಅಂತ ಆರ್ಕೆ ಹೇಳುವಾಗ, ಸರ್ ತುಂಬ ಬೇಯುತ್ತಿದ್ದೀರಾ, ಹೋಗಿ ಟಿಶ್ಯೂ ಪೇಪರ್ ಇದೆ ಒರೆಸ್ಕೊಳ್ಳಿ ಅಂತಾಳೆ ಭಾರ್ಗವಿ. ಮಹಾಸ್ವಾಮಿ, ನಾನು ಹೇಳೋಕೆ ಹೊರಟಿರೋದು ಬೇರೆ ಅಂತಾಳೆ ಗಂಗಾ. ನಿಮ್ಮ ವರ್ತನೆನೇ ಇಡೀ ಕೋರ್ಟು ನೋಡಿದೆ, ನೀವಿನ್ನು ಏನು ಮಾತಾಡಬೇಡಿ ಅಂತಾರೆ ಜಡ್ಜ್. ಭಾರ್ಗವಿ, ಒರಿಜಿನಲ್ ಡೈರಿ ಸುಟ್ಟೋಗಿದೆಯಾ ಅಥವಾ ಇದೆಯಾ ಅಂತಾರೆ ಜಡ್ಜ್. ಐ ಆಮ್ ಸಾರಿ ಯುವರ್ ಆನರ್, ಈ ಪೇಪರ್ಸ್ ಕೂಡ ನಕಲಿನೇ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ಹಾಗೆ ನಮ್ಮ ಆರ್ಕೆ ಸರ್ ಪ್ರತಿಯೊಂದು ಸುಳ್ಳು ಸಾಕ್ಷಿನೂ ನಿಜ ಅನ್ನೋ ಥರನೇ ಮಾಡಿದರು. ನಾನೇನೇ ಹೇಳಿದ್ರು ಸಾಕ್ಷಿ ಕೊಟ್ಟರು. ಅದನ್ನು ಜೆ.ಪಿ. ಪಾಟೀಲ್ ವಿರುದ್ಧ ಹೇಗೆ ತಿರುಗಿಸಬೇಕು ಅಂತ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ರು. ಮೊದಲೇ ಹೇಳಿದ ಹಾಗೆ ನಮ್ಮ ಹತ್ರ ಇದ್ದಿದ್ದು ಒಂದೇ ಯುವರ್ ಆನರ್, ಅದು ಸತ್ಯ. ಗಾಯತ್ರಿನೇ ಗಂಗಾ ಅನ್ನೋ ದೊಡ್ಡ ಸತ್ಯ ನಮ್ಮೆಲ್ಲರಿಗೂ ಗೊತ್ತಿತ್ತು. ಅದಕ್ಕೆ ಅವಳು ಮೋಸದ ಆಟನ ತಡ್ಕೊಳ್ಳೋ ಬದಲು ನಿಜಾನ ಅವಳ ಬಾಯಿಂದನೇ ಹೊರಗೆ ಬರೋ ಹಾಗೆ ಮಾಡಿದೆ. ತನು ಕಿಡ್ನಾಪ್ ಆಗಿದ್ದು ನಿನ್ನೆ ರಾತ್ರಿ, ಅವಳನ್ನು ಸೇವ್ ಮಾಡಿದ್ದು ಎಲ್ಲನೂ ನಿಜಾನೇ. ತನು ಮುಂದೆನೇ ಈ ಗಂಗಾ ಮತ್ತು ಗಂಗಾ ಕಡೆಯವರು ರೆಡ್ ಡೈರಿನ ಸುಟ್ಟಾಕಿರೋದು ನಿಜಾನೇ. ಜೆ.ಪಿ. ಪಾಟೀಲ್ ಮೇಲೆ ಅಪವಾದ ಹೊರಿಸಿ ತಾವು ತಪ್ಪಿಸ್ಕೊಳ್ಳೋಕೆ ಎಲ್ಲ ಪ್ರಿಪರೇಷನ್ಸ್ನ ಮಾಡ್ಕೊಂಡಿದ್ರು. ಅದಕ್ಕೆ ಯುವರ್ ಆನರ್ ಅವ್ರ ದಾರಿನೇ ಹಿಡಿದು ಅವ್ರ ಬಾಯಿಂದ ನಿಜಾನ ಹೊರಗಡೆ ಹಾಕಿಸಿದೆ ಅಂತಾಳೆ ಭಾರ್ಗವಿ. ಏಯ್, ನಾನು ಹೇಳಿಬಿಟ್ರೆ ಸಾಕಾ? ನಾನೇ ಗಂಗಾ ಅನ್ನೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ? ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತಾಳೆ ಗಂಗಾ. ಆಗ ಅರ್ಜುನ್ ಲಾಯರ್ ಆಗಿ ಬಂದು, ಅಷ್ಟು ದೂರ ಯಾಕೆ ಹೋಗಿ ಆಯಾಸ ಮಾಡ್ಕೋತೀರಾ, ಎಲ್ಲ ಸಾಕ್ಷಿನೂ ಇಲ್ಲಿಗೆ ತಂದಿದ್ದೀನಿ ಅಂತ ಫೈಲ್ ತೊಗೊಂಡು ಒಳಗಡೆ ಬರ್ತಾನೆ. ಆಗ ಭಾರ್ಗವಿ ಅದನ್ನೆಲ್ಲ ನಗ್ತಾ ತೊಗೊಂಡು ಜಡ್ಜ್ಗೆ ಕೊಡ್ತಾಳೆ. ಜಡ್ಜ್ ಅದನ್ನು ನೋಡ್ತಾರೆ. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್, ಕೂಸು ಹುಟ್ಟೋಕ್ಕೆ ಮುಂಚೆ ಕುಲಾವಿನ ಹೊಲಿಸಿದ್ರು ಅಂತ ನಮ್ಮ ಲರ್ನೆಡ್ ಫ್ರೆಂಡ್ ಹೇಳಿದರು. ಆದರೆ ಈ ಕೇಸಲ್ಲಿ ಸಾಯೋಕ್ಕೂ ಮುಂಚೆನೇ ಡೆತ್ ಸರ್ಟಿಫಿಕೇಟ್ನ ಮಾಡಿಸ್ಬಿಟ್ಟಿದ್ದಾರೆ. ಆಶ್ಚರ್ಯ ಪಡಬೇಡಿ, ಆ ಡೆತ್ ಸರ್ಟಿಫಿಕೇಟ್ ಮಾಡಿಸಿರೋದು ಇದೇ ಗಾಯತ್ರಿ ದೇವಿ. ಕತೆನ 25 ವರ್ಷದ ಹಿಂದೆ ತಗೊಂಡು ಹೋಗ್ತೀನಿ ಯುವರ್ ಆನರ್. ಅವತ್ತು ಆಕ್ಸಿಡೆಂಟ್ ಆಗಿದ್ದು ನಿಜಾನೇ, ಆ ಕಾರ್ ಒಳಗಡೆ ಗಾಯತ್ರಿ ದೇವಿಯವರು ಇದ್ದಿದ್ದು ನಿಜಾನೇ. ಆದರೆ ಆಕ್ಸಿಡೆಂಟ್ ಆದಾಗ ಗಾಯತ್ರಿ ದೇವಿಯವರು ಆಚೆ ಬಂದಿದ್ದರು, ಅಂದರೆ ತಪ್ಪಿಸ್ಕೊಂಡು ಬಿಟ್ಟಿದ್ರು. ಆ ಕಾರ್ ಒಳಗಡೆ ಸುಟ್ಟು ಕೊರ್ಕಲಾಗಿರೋ ಬಾಡಿ ಗಾಯತ್ರಿ ದೇವಿ ಡ್ರೈವರ್ದು. ಅದೇ ನಮ್ಮ ಮಾಜಿ MLA ಶಕ್ತಿಪ್ರಸಾದ್ ಭೂಪತಿ, ಇವರ ಅಣ್ಣ. ಅವರು ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿಕೊಂಡು ನಕಲಿ ಡೆತ್ ಸರ್ಟಿಫಿಕೇಟ್ನ ಮಾಡಿಸಿ ಜೆ.ಪಿ. ಪಾಟೀಲ್ ಕೈಗೆ ತಂದುಕೊಟ್ಟಿದ್ದಾರೆ. ಇಲ್ಲಿ ಜೆ.ಪಿ. ಸರ್ದು ಒಂದು ತಪ್ಪಿದೆ. ಹೆಂಡತಿಯನ್ನು ಮತ್ತು ಅವರ ಅಣ್ಣನ ನಂಬಿದ್ರು. ಡೆತ್ ಸರ್ಟಿಫಿಕೇಟ್ ಜೊತೆ ಒಂದು ಬ್ಯಾಂಕ್ ಡಾಕ್ಯುಮೆಂಟ್ ಕೂಡ ಇದೆ ಯುವರ್ ಆನರ್ ಅಂತ ಭಾರ್ಗವಿ ಜಡ್ಜ್ಗೆ ಕೊಡ್ತಾಳೆ. ಮೈ ಲರ್ನೆಡ್ ಫ್ರೆಂಡ್ ಆರ್ಕೆ ಸರ್, ನೀವು ಬಚಾವ್ ಮಾಡಿಸಬೇಕು ಅಂತ ಒದ್ದಾಡ್ತಿದ್ರಲ್ಲ ಈ ನಿಮ್ಮ ಕ್ಲೈಂಟು, ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ಮೊದಲು ತಾವು ಸತ್ತಿದ್ದೀನಿ ಅಂತ ಎಲ್ಲರನ್ನ ನಂಬಿಸಿದ್ದಾರೆ. ಗಂಗಾ ಅನ್ನೋ ಹೆಸರಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟಿನ ನಡೆಸಿದ್ದಾರೆ. ಒಂದೇ ಒಂದು ಪೇಮೆಂಟ್ ಇವ್ರ ಪರ್ಸ್ನಲ್ ಅಕೌಂಟ್ಗೆ ಬಂದಿದೆ. ಸತ್ತಿರೋ ವ್ಯಕ್ತಿಗೆ ಬಂದ ಹಣನ ಡ್ರಾ ಮಾಡ್ಕೊಂಡು ಹೋಗಿರೋದನ್ನು ನಾನು ಎಲ್ಲೂ ನೋಡಿರಲಿಲ್ಲಪ್ಪ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.